ನೋಡಿ, ಯಾವಾಗೆಲ್ಲ ಈ ವಾರ್ಗಳಾಗುತ್ತೆ ಅಥವಾ ಯಾವಾಗೆಲ್ಲ ಈ ಯುದ್ಧಗಳಾಗುತ್ತೋ ಅವಾಗ ಅಡುಗೆ ಎಣ್ಣೆ ಇರ್ಬೋದು, ಪೆಟ್ರೋಲು, ಡೀಸೆಲು ಇದೆಲ್ಲವೂ ಕೂಡ 100% ಬೆಲೆ ಏರಿಕೆ ಆಗುವುದಂತೂ ಕನ್ಫರ್ಮ್ ಫಿಕ್ಸು. ಈಗ ನಮ್ಮ ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ಆಗ್ತಾ ಇದೆ. ಈಗೇನು ಈ ಒಂದು ಯುದ್ಧ ಕಾರ್ಮೋಡ ನಡೀತಾ ಇದೆಯೋ, ಈ ಒಂದು ವಾರ್ ಎಫೆಕ್ಟ್ ಹೇಗಾಗ್ತಾ ಇದೆ ಅಂತಂದ್ರೆ ಸೈಲೆಂಟ್ ಆಗಿ ನಮ್ಮ ಭಾರತದಲ್ಲೂ ಕೂಡ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ತಾ ಇದೆ. ಲೀಟರ್ ಈ ಒಂದು ಅಡುಗೆ ಎಣ್ಣೆ ಮೇಲೆ 4 ರೂಪಾಯಿಯಿಂದ 5 ರೂಪಾಯಿ ಏರಿಕೆ ಆಗ್ತಾ ಇದೆ. ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ ಈ ವಾರ ಏರಿಕೆ ಯುದ್ಧದ ತೀವ್ರತೆ ಹೇಗಿದೆ ಅಂತಂದ್ರೆ ಇಲ್ಲೂ ಎಫೆಕ್ಟ್ ಆಗ್ತಾ ಇದೆ. ಕಡಿಮೆ ಆಗಿಲ್ಲ ಅಂತಂದ್ರೆ ಬಹುಶಃ 15ಕ್ಕೆ ಏರಿಕೆ ಆಗುವಂತ ಸಾಧ್ಯತೆ ಇದೆನಾ ಅನ್ನೋ ಪ್ರಶ್ನೆ. ಮುಂದಿನ ವಾರದಲ್ಲಿ 10 ರಿಂದ 15 ರೂಪಾಯಿವರೆಗೂ ಏರಿಕೆ ಆಗಬಹುದು. ವಾರ್ ಎಫೆಕ್ಟ್ ಇದು. ಸೈಲೆಂಟ್ ಆಗಿ ಅಡುಗೆ ಎಣ್ಣೆ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಲೀಟರ್ ಅಡುಗೆ ಎಣ್ಣೆ ಮೇಲೆ 4 ರಿಂದ 5 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇನ್ನು ಇದೇ ರೀತಿಯಾಗಿ ಏನಾದರೂ ಕಂಟಿನ್ಯೂ ಆಯಿತು ಈ ಒಂದು ವಾರ ಅಂತಂದ್ರೆ ಬಹುಶಃ 15 ರೂಪಾಯಿ ಜಾಸ್ತಿ ಆಗ್ಬೋದು. ಕಡಿಮೆ ಆಗಿಲ್ಲ ಅಂತಂದ್ರೆ 15ಕ್ಕೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಮುಂದಿನ ವಾರದಲ್ಲಿ ಬಹುಶಃ 10 ರಿಂದ 15 ರೂಪಾಯಿ ಏರಿಕೆ ಆಗ್ಬೋದು ಒಂದು ಲೀಟರ್ ಎಣ್ಣೆ ಮೇಲೆ, ಅಡುಗೆ ಎಣ್ಣೆ ಮೇಲೆ. ಇನ್ನು ಕಳೆದ ವಾರ ಗೋಲ್ಡ್ ವಿನ್ನರ್ ಎಣ್ಣೆ 1 ಲೀಟರ್ಗೆ 161 ರೂಪಾಯಿ ಇತ್ತು. ಈ ವಾರ ಗೋಲ್ಡ್ ವಿನ್ನರ್ ಎಣ್ಣೆ 165 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ 4 ರೂಪಾಯಿ ಏರಿಕೆ ಆಗಿದೆ ನೋಡಿ ಇಲ್ಲಿ. ಇನ್ನು ಸನ್ಫ್ಯೂರ್ ಕಳೆದ ವಾರ 161 ರೂಪಾಯಿ ಇತ್ತು. ಈ ವಾರ 165 ರೂಪಾಯಿ ಆಗಿದೆ. ಹಾಗಾದ್ರೆ ಇಲ್ಲೂ ಕೂಡ 4 ರೂಪಾಯಿ ಜಾಸ್ತಿ ಆಯಿತು. ಕಳೆದ ವಾರ ಫಾರ್ಚೂನ್ 157 ರೂಪಾಯಿ ಇತ್ತು. ಈ ವಾರ 157 ರೂಪಾಯಿ ಆಗಿದೆ ಫಾರ್ಚೂನ್ ಆಯಿಲ್. ಸೊ ಹಾಗಾಗಿ ಇಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ. ಎಲ್ಲಾ ಬ್ರ್ಯಾಂಡ್ ಎಣ್ಣೆಗಳ ಮೇಲೆಯೂ ಕೂಡ ಸುಮಾರು 4 ರಿಂದ 5 ರೂಪಾಯಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ಯುದ್ಧದ ನೆಪ ಹೇಳಿ ದಿಢೀರಾಗಿ ಅಡುಗೆ ಎಣ್ಣೆ ಕೂಡ ಹೆಚ್ಚಿಸಿದ್ರ ವರ್ತಕರು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಇಲ್ಲಿ ವಾರೇನೋ ನಡೀತಾ ಇದೆ ಸರಿ, ಆದ್ರೆ ಇಲ್ಲಿ ಎಲ್ಲದಕ್ಕೂ ಕೂಡ ಜನಸಾಮಾನ್ಯರಿಗೆ ಇಲ್ಲಿ ಎಫೆಕ್ಟ್ ಆಗುವಂಥದ್ದು ಅಂತ ಹೇಳಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇನ್ನು ಈ ಒಂದು ಎಣ್ಣೆಯಲ್ಲಿ, ಅಡುಗೆ ಎಣ್ಣೆ ಬೆಲೆಯಲ್ಲಿ ಎಷ್ಟು ಡಿಫರೆನ್ಸ್ ಆಗ್ಬಹುದು ಅಪ್ಕಮಿಂಗ್ ಡೇಸ್ ಅಲ್ಲಿ? ಎಸ್ ರವಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ರವಿ, ಇವಾಗೇನ್ ವಾರ್ಗಳು ನಡೀತಿದ್ಯಲ್ಲ, ಈ ವಾರ್ಗಳಿಂದ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗುವಂಥದ್ದು ಪಕ್ಕಾ ಫಿಕ್ಸು, ಅದ್ರಲ್ಲಿ ನೋ ಡೌಟು. ಈಗಲೂ ಕೂಡ ಬೆಲೆ ಏರಿಕೆ ಆಗಿದೆ ಅಡುಗೆ ಎಣ್ಣೆಯಲ್ಲಿ. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ಬಹುದು ಇದರಲ್ಲಿ ಅಂತ? ನೋಡಿ, ಇನ್ನು ಅಡುಗೆ ಎಣ್ಣೆ ಯಾಕೆ ಹೆಚ್ಚಿಸ್ತಾ ಇದ್ದಾರೆ, ಇದೇ ಒಂದು ನೆಪ ಹೇಳಿಕೊಂಡು ಅಡುಗೆ ಎಣ್ಣೆ ಎಲ್ಲಾದರೂ ಬೆಲೆ ಏನಾದರೂ ಹೆಚ್ಚಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಹುಟ್ಟುತ್ತಾ ಇದೆ. 1 ತಿಂಗಳಿಗೆ ಆಗುವಷ್ಟು ಎಣ್ಣೆ ಎಲ್ಲರೂ ಕೂಡ ಸ್ಟಾಕ್ ಮಾಡ್ಕೊಳ್ತಿದ್ದಾರೆ. ಆದರೂ ಕೂಡ ಯುದ್ಧದ ನೆಪ ಹೇಳಿ ಬೆಲೆ ಏರಿಕೆ ಮಾಡಿ ಹಣ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಸಿಕ್ಕ ಅವಕಾಶದಲ್ಲೇ ಬೆಲೆ ಏರಿಸಿಕೊಂಡು ಒಂದಷ್ಟು ಹಣ ಮಾಡ್ಕೊಳ್ಳೋಣ ಅಂತ ಹೇಳಿ ಇದೀಗ ಮುಂದಾಗಿದ್ದಾರೆ. ಎಣ್ಣೆ ರೇಟ್ ಎಲ್ಲ ಇವಾಗ ಯುದ್ಧದಿಂದ ಇವಾಗೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇದೇ ಯುದ್ಧ ಹಂಗೆ ಕಂಟಿನ್ಯೂ ಆದರೆ ಇನ್ನೂ ರೇಟ್ಗಳು ಇನ್ನೂ ಜಾಸ್ತಿ ಆಗಿದೆ. ಗ್ಯಾಸ್ ಬೆಲೆನೂ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಇದು ಯುದ್ಧ ಸ್ಟಾಪ್ ಆಗಲಿಲ್ಲ ಅಂದರೆ ಇನ್ನು ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾನೆ ಇರುತ್ತೆ, ಎಣ್ಣೆ ಬೆಲೆನೂ ಜಾಸ್ತಿ ಆಗುತ್ತೆ. ವ್ಯಾಪಾರ ಮಾಡೋದೆಲ್ಲ ತುಂಬ ಕಷ್ಟ ಆಗ್ತದೆ ಈ ನಡುವೆ. ನೋಡಿ, ಒಂದು ಕಡೆ ಅಡುಗೆ ಎಣ್ಣೆ ಅಥವಾ ಡೀಸೆಲ್, ಪೆಟ್ರೋಲು ಬೆಲೆ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಿಕ್ಕಿದೆ ಅವಕಾಶ ಇದರಲ್ಲೇ ಸುಳ್ಳು ಹೇಳಿ ಅಥವಾ ಇದರಲ್ಲಿ ಏನಾದರೂ ಒಂದು ನೆಪ ಹೇಳಿ ದುಡ್ಡು ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ರೋಶಿನಿ, ಇದೀಗ ಮಾರುಕಟ್ಟೆಯಿಂದ ಬರುತ್ತಿರುವ ಮಾಹಿತಿ ಏನಂದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಇಂಡಿಯಾದಲ್ಲಿ ಅಡಿಗೆ ಎಣ್ಣೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಕಳೆದ ವಾರಕ್ಕಿಂತ ಹೋಲಿಕೆ ಮಾಡಿದರೆ ಈ ವಾರ 1 ಲೀಟರ್ ಅಡಿಗೆ ಎಣ್ಣೆಗೆ ಬೆಲೆ 4 ರಿಂದ 5 ರೂಪಾಯಿ ಹೆಚ್ಚಳವಾಗಿದೆ. ಅಷ್ಟಲ್ಲದೆ ಮಾರುಕಟ್ಟೆಯಲ್ಲಿ ದೊರೆತಿರುವ ಪ್ರಮುಖ ಬ್ರ್ಯಾಂಡ್ ಗಳಲ್ಲಿ ನೋಡಿದರೆ ಗೋಲ್ಡ್ ವಿನ್ನರ್ ಕಳೆದ ವಾರ 161 ರೂಪಾಯಿ ಇತ್ತು, ಇವತ್ತಿಗೆ 165 ರೂಪಾಯಿ ಆಗಿದೆ. ಈ ತರ ಪ್ರತಿಯೊಂದು ಬ್ರ್ಯಾಂಡ್ ಎಣ್ಣೆಗಳ ರೇಟ್ ಜಾಸ್ತಿ ಆಗಿದೆ. ಆದ್ರೆ ಈ ಎಲ್ಲಾ ಬ್ರ್ಯಾಂಡ್ ಗಳು ಮೇಲೂ ಸುಮಾರು 4 ರಿಂದ 5 ರೂಪಾಯಿ ಬೆಲೆ ಏರಿಕೆ ಸಾಧ್ಯತೆ ಆಗಿರುವ ಸ್ಪಷ್ಟವಾಗಿದೆ. ಇನ್ನು ವ್ಯಾಪಾರಿಗಳು ಹೇಳಿಕೆ ಪ್ರಕಾರ ಮಧ್ಯಪ್ರಾಚ್ಯದ ಏನು ಯುದ್ಧ ಕಾರಣವಾಗಿದೆ, ಬೆಲೆ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಆದ್ರೆ ಮತ್ತೊಂದೆಡೆ ವ್ಯಾಪಾರಿಗಳು ಯುದ್ಧದ ನೆಪದಲ್ಲಿ ಹೇಳಿ ದಿಢೀರ ಬೆಲೆ ಹೆಚ್ಚಿಸಿ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂಬ ಕೂಡ ಆರೋಪ ಕೇಳು ಬರುತ್ತಿದೆ. ಅಷ್ಟಲ್ಲದೆ ಮತ್ತೊಂದು ಪ್ರಮುಖ ಸಂಗತಿ ಎಂದರೆ ವ್ಯಾಪಾರಿಗಳ ಬಳಿಕ
ಈಗಾಗಲೇ ಒಂದು ತಿಂಗಳಿಂದ ಸಾಕಷ್ಟು ಎಣ್ಣೆ ಸಂಗ್ರಹ ಇದ್ದರೂ ಕೂಡ ಬೆಲೆ ಹೆಚ್ಚಾಗಿದೆ ಎಂಬ ಪ್ರಶ್ನೆ ಗ್ರಾಹಕರಿಂದ ಕೇಳಿ ಬರುತ್ತಿದೆ. ಯುದ್ಧದ ತೀವ್ರ ಕಡಿಮೆ ಆಗದೋದರೆ ಮುಂದಿನ ವಾರಗಳಲ್ಲಿ 1 ಲೀಟರ್ ಎಣ್ಣೆಗೆ ಇನ್ನು 10ರಿಂದ 15ವರೆಗೆ ಹೆಚ್ಚಳ ಆಗುವ ಸಾಧ್ಯತೆ ಎಂದು ಮಾರುಕಟ್ಟೆ ಮೂಲಗಳು ತಿಳಿಸಿದೆ ರೋಹಿಣಿ. ಎಸ್ ರವಿ, ಇಲ್ಲಿ ಮತ್ತೊಂದು ಕಡೆ ಏನು ಅಂತಂದ್ರೆ ಇನ್ನೂ ಬಹುಶಃ ಈಗಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಏನೇನು ಬೆಲೆಗಳು ಜಾಸ್ತಿ ಆಗ್ಬೋದು? ಈ ಸದ್ಯದ ಮಾಹಿತಿ ಪ್ರಕಾರ ಈಗ ಅಡಿಗೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ಇನ್ನು ಗ್ಯಾಸ್ ಕೂಡ ಬೆಲೆ ಏರುವ ಸಾಧ್ಯತೆ ಇದೆ ರೋಹಿಣಿ. ಹಾಗೂ ಪೆಟ್ರೋಲ್ ಡೀಸೆಲ್ ಕೂಡ ಬೆಲೆ ಏರಿಕೆ ತುಂಬಾನೇ ಸಾಧ್ಯತೆ ಇದೆ ರೋಹಿಣಿ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು ಅಥವಾ ಅಡುಗೆ ಎಣ್ಣೆ ಇರ್ಬೋದು, ಈ ಮೂರೂ ಕೂಡ ಅದಾದ ನಂತರ ಗ್ಯಾಸ್ ಕೂಡ ಹೌದು, ಅಡುಗೆ ಗ್ಯಾಸ್ ಇದು ಕೂಡ ಬಹುಶಃ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿ. ನೋಡ್ಬೇಕಾಗತ್ತೆ ಇನ್ನ ಮುಂದಿನ ದಿನಗಳಲ್ಲಿ ಸುಮ್ಮನೆ ಜನಸಾಮಾನ್ಯರು ಎಷ್ಟು ಅನುಭವಿಸಬೇಕು ಈ ಒಂದು ಯುದ್ಧಗಳಿಂದ ಅನ್ನುವಂಥದ್ದು ಈಗಲೇ ಸಾಬೀತಾಗ್ತಾ ಇದೆ.